ಅನು, ಆಗ್ಲೇ ಟೈಮ್ ಆಗಿದೆ. ಎಲ್ಲಾದ್ರೂ ಊಟ ಮಾಡೋಣ, ಹೋಟೆಲ್ ನೋಡು ಎಂದರು ಗುರುರಾಜ್. ನನ್ಗೆ ಊಟ ಬೇಡ, ಮನೆಗೆ ಹೊರಡುತ್ತೇನೆ ಎಂದಳು ಸಾಕ್ಷಿ. ಅದ್ಯಾಕಮ್ಮ ಸಾಕ್ಷಿ, ಈಗಾಗ್ಲೇ ತುಂಬಾ ತಡ ಆಗಿದೆ, ಊಟ ಮಾಡಿಕೊಂಡು ಹೊರಡು. ನಿನ್ನನ್ನು ನಮ್ಮ ಅನುನೆ ಬಿಟ್ಟು ಬರ್ತಾನೆ ಎಂದರು ಗುರುರಾಜ್. ಬೇರೆಡೆಗೆ ಮುಖ ತಿರುಗಿಸಿ ನಿಂತಿದ್ದ ವೈದೇಹಿ ಅವರನ್ನು ನೋಡಿದವಳು, ನನಗೆ ಹಸಿವಿಲ್ಲ, ಊಟ ಬೇಡ ಎಂದಳು. ಅವಳ ಬೇಸರದ ಮುಖವನ್ನು ನೋಡಿ, ನನಗೂ ಹಸಿವಿಲ್ಲಪ್ಪ, ಊಟ ಬೇಡ, ನೀವು ಊಟ ಮಾಡಿ, ಕ್ಯಾಬ್ ಬುಕ್ ಮಾಡ್ತೀನಿ, ಮನೆಗೆ ಹೋಗಿವ್ರಂತೆ, ನಾನು ಇವರನ್ನು ಬಿಟ್ಟು ಬರ್ತೀನಿ ಎಂದನು. ಸಾಕ್ಷಿ ಊಟ ಬೇಡ ಎಂದಿದ್ದಕ್ಕೆ ಮಗ ಊಟ ಬೇಡ ಎನ್ನುತ್ತಿರುವುದನ್ನು ನೋಡಿ ವೈದೇಹಿ ಅವರಿಗೆ ಮಗನ ಮೇಲೆ ಕೋಪ ಉಕ್ಕಿತು. ಆದ್ರೆ ಅದನ್ನು ಬಾಯಿ ಬಿಟ್ಟು ಹೇಳುವ ಹಾಗೂ ಇಲ್ಲ. ನಾನು ಊಟ ಬೇಡ ಎಂದಿದ್ದಕ್ಕೆ ಇವರು ಬೇಜಾರು ಮಾಡಿಕೊಂಡಿದ್ದಾರೆ. ಛೆ, ತನಗೂ ಹಸಿವಿಲ್ಲ ಎನ್ನುತ್ತಿದ್ದಾರೆ, ಇವರಮ್ಮ ಏನು ತಿಳಿದುಕೊಳ್ಳುವುದಿಲ್ಲ ಎಂದು ಮನದಲ್ಲಿಯೇ ಯೋಚಿಸಿದವಳು ಕೊನೆಗೆ ಬೇರೆ ದಾರಿ ಇಲ್ಲದೆ ನಾನು ಊಟ ಮಾಡ್ತೀನಿ ಎಂದಳು. ಅವಳ ಮಾತು ಕೇಳಿ ಅನುರಾಗ್ ಮುಖದಲ್ಲಿ ಮುಗುಳು ನಗು ಹಾದು ಹೋಯಿತು. ಮಗ ತಿನ್ನುವುದಿಲ್ಲ ಎಂದ ಮೇಲೆ ತಾನಾಗೆ ದಾರಿಗೆ ಬಂದ ಸೊಸೆಯನ್ನು ನೋಡಿ ಗುರುರಾಜ್ ಅವರು ಕೂಡ ಮುಗುಳು ನಕ್ಕರು. ಎಲ್ಲರನ್ನೂ ಒಂದು ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋದನು ಅನುರಾಗ್. ನಾಲ್ವರದ್ದು ಊಟವಾದ ನಂತರ ಕ್ಯಾಬ್ ಬುಕ್ ಮಾಡಿ ತಂದೆ ತಾಯಿ ಇಬ್ಬರನ್ನು ಅದರಲ್ಲಿ ಕಳುಹಿಸಿದನು. ಸಾಕ್ಷಿ, ಬನ್ನಿ, ನಾನೇ ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ ಎನ್ನುತ್ತಿದ್ದ ಹಾಗೆ ನಾನು ಮನೆಗೆ ಹೋಗ್ತಿದ್ದೆ, ನೀವು ನಿಮ್ಮ ಅಪ್ಪ ಅಮ್ಮನನ್ನು ಕರೆದುಕೊಂಡು ಹೋಗ್ಬೇಕಿತ್ತು ಎಂದಳು. ಅದು ಹೇಗಾಗುತ್ತೆ, ನಿಮ್ಮ ಒಬ್ಬರನ್ನೇ ಕಳುಹಿಸಲು ನನಗೆ ಮನಸ್ಸಾಗಲ್ಲ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಎಂದನು. ಕೈಯಲ್ಲಿ ಹಿಡಿದಿದ್ದ ಬಟ್ಟೆಯ ಬ್ಯಾಗ್ ಅನ್ನು ತನ್ನ ಮಡಿಲ ಮೇಲೆ ಇರಿಸಿಕೊಂಡು ಅನುರಾಗ್ ಪಕ್ಕದ ಸೀಟಿನಲ್ಲಿ ಕುಳಿತಳು. ಕಾರನ್ನು ಚಾಲು ಮಾಡುವ ಮೊದಲೇ ಅವಳೆಡೆಗೆ ತಿರುಗಿದವನು, ನಿಜವಾಗಿಯೂ ಸೀರೆಗಳು ನಿಮಗೆ ಇಷ್ಟ ಆದ್ವಾ ಎಂದನು. ಎಲ್ಲ ಸೀರೆ ಚೆನ್ನಾಗಿವೆ, ಇನ್ನೊಂದಂದ್ರೆ ನನ್ನ ಬಳಿ ಯಾವ ಕಲರ್ ಸೀರೆ ಇಲ್ಲ, ನಿಮ್ಮ ಅಮ್ಮ ಅದೇ ಕಲರ್ ಸೀರೆಗಳನ್ನು ಆರಿಸಿದ್ದಾರೆ ಎಂದಳು. ಅವಳ ಮಾತು ಕೇಳಿ ಅನುರಾಗ್ಗೆ ಬಹಳ ಖುಷಿಯಾಯಿತು. ನಿಜವಾಗ್ಲು ಎಂದನು. ಅವನ ಮಾತಿಗೆ ಹೌದು ಎಂದಳು. ಹಾಗಾದ್ರೆ ಅತ್ತೆ ಸೊಸೆ ಇಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಆಯ್ತು ಎಂದು ಮುಗುಳು ನಕ್ಕನು. ಈಗಲೂ ನಿಮ್ಮಮ್ಮನ ವಿಷಯದಲ್ಲಿ ನನಗೆ ಭಯ ಇದೆ. ಅವರಿಗೆ ನೀವು ನನ್ನನ್ನು ಮದುವೆಯಾಗುತ್ತಿರುವುದು ಇಷ್ಟ ಇಲ್ಲ ಎಂದು ನನಗೂ ಗೊತ್ತು. ಅವರ ಮುಖ ನೋಡಿದ್ರೆ ನನ್ನ ಮೇಲೆ ಅವರಿಗೆ ಕೋಪ ಇದೆ ಎಂದು ತಿಳಿಯುತ್ತಿದೆ. ಅದೇ ಭಯ ನನ್ನನ್ನು ಕಾಡುತ್ತಿರುವುದು ಎಂದು ಅವಳು ಬೇಸರದಲ್ಲಿ ಹೇಳುತ್ತಿದ್ದ ಹಾಗೆ ಒಡನೆಯೇ ಅವಳ ಕೈ ಮೇಲೆ ತನ್ನ ಹಸ್ತ ಊರಿದವನು, ನಾನು ಅವತ್ತು ಹೇಳಿದ ಹಾಗೆ ಅಮ್ಮನಿಗೆ ಸ್ವಲ್ಪ ಟೈಮ್ ಬೇಕು. ನೀವು ನಮ್ಮ ಮನೆಗೆ ಬಂದ ಮೇಲೆ ನಿಮ್ಮ ಗುಣ ನೋಡಿ ಅಮ್ಮ ಖಂಡಿತ ನಿಮ್ಮನ್ನು ಇಷ್ಟಪಡ್ತಾರೆ. ಆ ವಿಷಯದ ಬಗ್ಗೆ ಪ್ಲೀಸ್ ಯೋಚಿಸಬೇಡಿ ಎಂದನು. ಅವನ ಮಾತಿಗೆ ಸುಮ್ಮನೆ ತಲೆಯಾಡಿಸಿದಳು ಸಾಕ್ಷಿ. ಮದುವೆ ಫಿಕ್ಸ್ ಆಗಿದೆ ಅಷ್ಟೇ, ಮದುವೆ ಆಗದೆ ಆ ಹುಡುಗನ ಜೊತೆ ಅಷ್ಟು ದೂರ ಹೋಗುವುದು ನನಗೇನೋ ಸರಿ ಕಾಣುತ್ತಿಲ್ಲ. ನಾನು ಎಷ್ಟೇ ಹೇಳಿದ್ರು ನೀವು ಅದನ್ನು ಕೇಳ್ತಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಹತ್ತಿರ ಆದ್ರೆ ಹೋಗಿ ಬರ್ಲಿ ಅನ್ನಬಹುದು, ಹೋಗಿ ಬರುವುದು 3 ದಿನ ಆಗುತ್ತೆ. ಹೇಳೋದು ಹೇಳಿದೀನಿ, ಇದ್ರ ಮೇಲೆ ನಿಮ್ಮಿಷ್ಟ ಎಂದಳು ಹೇಮ. ಅನುರಾಗ್ ಮನೆಯವರು ಸಾಕ್ಷಿಗೆ ಹೆಚ್ಚಿನ ಬೆಲೆಯ ಸೀರೆಗಳನ್ನು ತಂದುಕೊಟ್ಟಿದ್ದರಿಂದ ಅದನ್ನು ಹೇಮಾಳಿಗೆ ಸಹಿಸಲು ಆಗಿರಲಿಲ್ಲ. ಈಗ ಅದೆಲ್ಲ ಕೋಪವನ್ನು ಈ ರೀತಿ ಅವಳ ಮೇಲೆ ಹಾಕುತ್ತಿದ್ದಾಳೆ. ಹೇಮ, ಹೋಗುವುದಕ್ಕೂ ಮೊದಲೇ ಅಪಶಕುನದ ಮಾತನಾಡಬೇಡ. ಇನ್ನೇನು ಸ್ವಲ್ಪ ದಿನದಲ್ಲೇ ಇಬ್ಬರ ಮದುವೆ ಇದೆ. ಬೇರೆಯವರ ಜೊತೆ ನನ್ನ ತಂಗಿ ಹೋಗಿದ್ದಿದ್ದರೆ ಭಯ ಪಡಬೇಕಿತ್ತು. ಆದ್ರೆ ಅವಳು ಹೋಗುತ್ತಿರುವುದು ಮದುವೆಯಾಗುವ ಹುಡುಗನ ಜೊತೆ. ಇದರಿಂದ ನಿನಗೆ ಏನು ಕಷ್ಟ ಅಂತೀನಿ? ನನಗೂ ನಿನ್ನೆಯಿಂದ ನಿನ್ನ ಮಾತು ಕೇಳಿ ಕೇಳಿ ಸಾಕಾಗಿದೆ. ಈಗ್ಲಾದ್ರೂ ಬಾಯಿ ಮುಚ್ತೀಯ ಇಲ್ವಾ ಎಂದು ಜೋರಾಗಿ ಗದರಿದನು. ನನ್ನ ಬಾಯಿ ಮುಚ್ಚಿಸುವುದೊಂದೇ ನಿಮಗೆ ಗೊತ್ತಿರುವುದು. ಮುಚ್ತೀನಿ, ಆಮೇಲೆ ಮಾತಾಡ್ತೀನಿ ಎಂದು ಕೋಪದಲ್ಲಿಯೇ ಹೇಳಿದಳು. ಅಣ್ಣ ಅತ್ತಿಗೆ ಇಬ್ಬರ ಮಾತುಗಳನ್ನು ಕೇಳಿದ ಸಾಕ್ಷಿ ಕಣ್ಣೀರು ತುಂಬಿಕೊಂಡು ನಿಂತಿದ್ದಳು. ತನ್ನ ಅತ್ತಿಗೆ ಮಾತು ಅತಿರೇಕ ಎನಿಸಿದರೂ ಕೂಡ ಅವಳ ಎದುರಾಗಿ ಮಾತನಾಡಲಾರಳು. ಅಣ್ಣ ಅತ್ತಿಗೆ ಇಬ್ಬರ ಮಾತುಗಳನ್ನು ಕೇಳುತ್ತಿದ್ದವಳಿಗೆ ತಾನು ಯಾಕಾದ್ರೂ ಮದುವೆಗೆ ಹೊರಟೆ ಎಂದು ನೋವಾಗುತ್ತಿತ್ತು. ಇನ್ನು ತಯಾರಾಗದೆ ನಿಂತಿದ್ದ ತಂಗಿಯನ್ನು ನೋಡಿದ ಸಾಕೇತ್, ಸಾಕ್ಷಿ, ಇನ್ನೂ ರೆಡಿಯಾಗಿಲ್ವಾ? ಇನ್ನೇನು ಅನುರಾಗ್ ಬರ್ತಾನೆ, ಬೇಗ ಹೋಗು ಎಂದನು. ಅಣ್ಣ, ಅದು ಅತ್ತಿಗೆ ಎಂದು ಮಾತನಾಡುವವಳನ್ನು ತಡೆದವನು, ಅವಳದ್ದು ಯಾವಾಗ್ಲೂ ಇದ್ದೇ ಇರುತ್ತದೆ. ನೀನು ಅದೆಲ್ಲವನ್ನು ತಲೆಗೆ ಹಾಕಿಕೊಳ್ಳದೆ ಖುಷಿಯಾಗಿ ಹೋಗಿ ಮದುವೆ ಮುಗಿಸಿಕೊಂಡು ಬಾ ಎಂದನು. ತನ್ನ ಅಣ್ಣನ ಮಾತಿಗೆ ಸರಿ ಎಂದು ತಲೆಯಾಡಿಸಿ ತಯಾರಾಗಲು ಹೊರಟಳು. ಅಷ್ಟರಲ್ಲಿ ಅನುರಾಗ್ ಅಲ್ಲಿಗೆ ಬಂದಿದ್ದನು. ಸಾಕ್ಷಿ ತನ್ನ ಕೋಣೆಯಿಂದ ಬ್ಯಾಗು ಹಿಡಿದು ಹೊರಬಂದವಳು ತನ್ನ ಅಣ್ಣ ಅತ್ತಿಗೆ ಇಬ್ಬರಿಗೂ ಹೇಳಿ ಹೊರಬಂದಳು. ಅನುರಾಗ್ ತಾನೇ ಅವಳ ಬ್ಯಾಗು ತೆಗೆದುಕೊಂಡು ಕಾರಿನ ಡಿಕ್ಕಿಯಲ್ಲಿ ಇರಿಸಿದನು.
ಸಾಕ್ಷಿ ಕಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವಳ ಬಳಿಗೆ ಬಂದು, ಸಾಕೇತ್, ಇನ್ನೊಮ್ಮೆ ಹುಷಾರು ಸಾಕ್ಷಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ಅವನ ಮಾತಿಗೆ ಆಯ್ತು ಎಂದು ತಲೆಯಾಡಿಸಿದಳು. ಕಾರು ಮುಂದೆ ಚಲಿಸುತ್ತಿದ್ದ ಹಾಗೆ, ಏನಾಯ್ತು, ಯಾಕೆ ಬೇಜಾರಿನಲ್ಲಿ ಇದ್ದೀರಾ ಎಂದನು. ಅವನು ಮನೆಗೆ ಬರುತ್ತಿದ್ದ ಹಾಗೆ ಸಾಕ್ಷಿ ಬೇಸರದ ಮುಖವನ್ನು ನೋಡಿಯೇ ತಿಳಿದು ಹೋಯಿತು ಅವನಿಗೆ. ಅದೇಕೋ ಅವನಿಂದ ವಿಷಯವನ್ನು ಮುಚ್ಚಿಡಲು ಆಗಲಿಲ್ಲ. ಕಣ್ಣಿನ ತುದಿಯವರೆಗೂ ಬಂದಿದ್ದ ಕಣ್ಣೀರು ಕೆನ್ನೆ ಸೋಕಿತು. ತಕ್ಷಣಕ್ಕೆ ಅದನ್ನು ತೊಡೆದುಕೊಂಡವಳು, ಅತ್ತಿಗೆಗೆ ನಾನು ನಿಮ್ಮ ಜೊತೆ ಮದುವೆಗೆ ಬರುತ್ತಿರುವುದು ಇಷ್ಟ ಇಲ್ಲ ಎಂದಳು. ನಿಮ್ಮಣ್ಣನಿಗೆ ಥಟ್ಟನೆ ಕೇಳಿದನು. ಅಣ್ಣನಿಗೇನು ತೊಂದರೆ ಇಲ್ಲ, ಆದ್ರೆ ಅತ್ತಿಗೆಗೆ ಇಷ್ಟ ಇಲ್ಲ. ಬೆಳಗ್ಗೆಯಿಂದ ಒಂದೇ ಸಮ ಮಾತನಾಡುತ್ತಿದ್ದರು. ಅಣ್ಣ ಹೇಗೋ ಅವರ ಬಾಯಿಯನ್ನು ಮುಚ್ಚಿಸಿದ ಎಂದಳು. ತಕ್ಷಣ ಕಾರು ನಿಲ್ಲಿಸಿದವನು ಅವಳೆಡೆಗೆ ತಿರುಗಿ, ನಿಮಗೆ ನನ್ನ ಜೊತೆ ಬರಲು ಏನು ತೊಂದರೆ ಇಲ್ಲ ಅಲ್ವಾ ಎಂದನು. ಅವಳು ಕತ್ತನ್ನು ಅಡ್ಡಡ್ಡ ಆಡಿಸಿ ಇಲ್ಲ ಎಂದಳು. ನೋಡಿ ಸಾಕ್ಷಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಅಷ್ಟೇ ಸಾಕು. ಬೇರೆಯವರು ಏನಾದ್ರೂ ತಿಳಿದುಕೊಳ್ಳಲಿ, ಅದು ನನಗೆ ಬೇಡ. ಇನ್ನೊಂದು ಹೇಳಲ್ಲ, ನಿಮ್ಮ ಅತ್ತಿಗೆಗೆ ನೀವು ನನ್ನ ಜೊತೆ ಬರುತ್ತಿದ್ದೀರಾ ಎನ್ನುವ ಹೊಟ್ಟೆ ಉರಿ, ಅದಕ್ಕೆ ಹೀಗೆಲ್ಲ ಮಾತನಾಡುತ್ತಿದ್ದಾರೆ ಎಂದನು. ಅವಳು ಮತ್ತೇನು ಮಾತನಾಡಲಿಲ್ಲ. ಅವಳ ಮೌನವನ್ನು ನೋಡಿ ಇವನು ಕೂಡ ಮಾತನಾಡದೆ ಕಾರನ್ನು ಚಾಲು ಮಾಡಿದನು. ನವೀನಾ, ಇದೇನು ಮಾಡ್ತಿದ್ದೀಯಾ? ಎಲ್ಲರದು ಊಟ ಆಗಿದೆ, ನೀನು ಕೂಡ ಊಟ ಮಾಡಿ ಬೇಗ ಮಲಗು. ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಭಟ್ಟರು ಅಡಿಗೆ ಕೆಲಸ ಶುರು ಮಾಡ್ತಾರೆ. ನೀವು ಸಹಾಯ ಮಾಡ್ಬೇಕು. ನೀವೇ ನೋಡಿದ್ರಲ್ಲ ನೈಟ್ ಎಷ್ಟು ಜನ ಬಂದಿದ್ರು. ಬೆಳಿಗ್ಗೆ ಕೂಡ ತುಂಬಾ ಜನ ಬರ್ತಾರೆ. ದೊಡ್ಡ ಮನುಷ್ಯರ ಮನೆಯ ಮದುವೆ ಇದು. ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ನಮ್ಮ ಅಡಿಗೆಯಲ್ಲಿ ಸ್ವಲ್ಪವೂ ಚ್ಯುತಿ ಬರಬಾರ್ದು, ಆಯ್ತಾ ಎಂದರೆ, ಅಣ್ಣ, ನಿನ್ನೆಯಿಂದ ಒಂದೇ ಸಮ ಕೆಲಸ ಮಾಡ್ತಿದ್ದೀವಿ, ಎಕ್ಸ್ಟ್ರಾ ಪೇಮೆಂಟ್ ಕೊಡಿ ಎಂದನು. ನವನೀತ್ ಪೇಮೆಂಟ್ ಎಂದು ಹೇಳುತ್ತಿದ್ದ ಹಾಗೆ ಅವನ ಮುಖದ ಬಣ್ಣವೇ ಬದಲಾಯಿತು. ನೋಡು ನವೀನ, ಮೊದಲು ಮದುವೆ ಮುಗಿಲಿ, ಆಮೇಲೆ ಪೇಮೆಂಟ್ ಬಗ್ಗೆ ಯೋಚಿಸಿದರೆ ಆಯ್ತು. ನೀನು ಹೋಗಿ ಊಟ ಮಾಡಿ ಮಲಗು ಎಂದವನು ಅಲ್ಲಿ ನಿಲ್ಲದೆ ಸರಿದು ಹೋದನು. ಇವರಿಗೆ 24 ಗಂಟೆ ಕೆಲಸ ಮಾತ್ರ ಮಾಡಿ ಕೊಡಬೇಕು, ಆದ್ರೆ ಪೇಮೆಂಟ್ ಸ್ವಲ್ಪ ಜಾಸ್ತಿ ಕೊಡಿ ಅಂದ್ರೆ ಮುಖವನ್ನು ಸಿಂಡರಿಸಿ ಹೋಗುತ್ತಾರೆ. ನಾವುಗಳು ಕತ್ತೆಗಳ ಹಾಗೆ ದುಡಿದರೂ ಕೂಡ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲದೆ ಇರುವವನಿಗೆ ಈಗ ಮಾಡುತ್ತಿರುವ ಕೆಲಸ ಬಹಳವೇ ಕಷ್ಟವಾಗುತ್ತಿತ್ತು. ಅಲ್ಲದೆ ಎಷ್ಟು ಕೆಲಸ ಮಾಡಿದರೂ ಬೇರೆಯವರಿಂದ ಮಾತು ಕೇಳುವುದು ತಪ್ಪುತ್ತಿರಲಿಲ್ಲ. ಅದೇ ಬೇಸರದಲ್ಲಿ ಮುಖ ಇಳಿಬಿಟ್ಟು 4 ತುತ್ತು ಊಟ ಮಾಡಿ ಅಡಿಗೆ ಬಡಿಸುವ ಹುಡುಗರು ಮಲಗಿದ್ದಲ್ಲಿಗೆ ಹೋಗಿ ನೋಡಿದರೆ ಒಂದು ಚಾಪೆ ಪೂರ್ತಿಯಾಗಿ ಮಲಗಿದ್ದರು. ಅದನ್ನು ನೋಡಿ ಬರೀ ನೆಲದ ಮೇಲೆ ತಲೆ ಇರಿಸಿದನು ನವನೀತ್. ಬೆಳಿಗ್ಗೆ ಹೊರಟವರು ನಯನ ಊರು ತಲುಪುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ನಯನ ರಿಸೆಪ್ಷನ್ ಮುಗಿಸಿ ಊಟ ಮಾಡಿ ಆಗಷ್ಟೇ ತನ್ನ ಬಟ್ಟೆ ಬದಲಿಸುತ್ತಿರುವವಳಿಗೆ ಸಾಕ್ಷಿ ಅನುರಾಗ್ ಬಂದ ವಿಷಯ ತಿಳಿದು ಬಹಳವೇ ಖುಷಿಯಾಯಿತು. ಬಟ್ಟೆ ಬದಲಿಸಿ ಹೊರ ಬಂದವಳು, ನೀವಿಬ್ರು ರಿಸೆಪ್ಷನ್ಗೆ ಬರ್ತೀರಾ ಎಂದುಕೊಂಡಿದ್ದೆ, ಆದ್ರೆ ಬರ್ಲೇ ಇಲ್ಲ ಎಂದು ಹುಸಿ ಮುನಿಸಿನಿಂದ ಹೇಳಿದರೆ, ಇಲ್ಲ ನಯನ, ರಿಸೆಪ್ಷನ್ ಅಷ್ಟರಲ್ಲಿ ಬರ್ಬೇಕು ಎಂದೇ ಹೊರಟಿದ್ದು. ನಿಮ್ಮ ಊರು ತುಂಬಾ ಲಾಂಗ್ ಆಯ್ತು. ಬೆಳಿಗ್ಗೆ ಹೊರಟವರು ಈಗ ಬಂದಿದ್ದೀವಿ ನೋಡು ಎಂದಳು ಬೇಸರದಲ್ಲಿ. ಪರವಾಗಿಲ್ಲ, ಬೆಳಿಗ್ಗೆ ಧಾರೆಗೆ ಇರ್ತಿರಲ್ಲ, ಅದೇ ಸಮಾಧಾನ ಎಂದಳು ನಯನ. ಸರ್, ನೀವು ಬರ್ತೀರಾ ಎಂದು ಅಪ್ಪ ಸಪರೇಟ್ ರೂಮ್ ಬುಕ್ ಮಾಡಿದ್ದಾರೆ. ಸಾಕ್ಷಿ, ನಿನಗೂ ಕೂಡ ಬುಕ್ ಮಾಡಿದ್ದಾರೆ. ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಬನ್ನಿ ಎಂದಳು. ಅವರು ಹೋಗ್ಲಿ ನಯನ, ನಾನು ನಿನ್ನ ಜೊತೆಯಲ್ಲಿಯೇ ಇರ್ತೀನಿ. ಅಲ್ಲಿ ಒಬ್ಬಳೇ ಇರಲು ನನಗೆ ಆಗಲ್ಲ ಎಂದಳು. ಸರಿ ಬಿಡು, ನೀನು ನನ್ನ ಜೊತೆ ಇರು. ಸರ್ ಹೋಗಲಿ ಎಂದವಳು ತನ್ನ ತಂದೆಗೆ ಅನುರಾಗ್ನನ್ನು ಪರಿಚಯ ಮಾಡಿಕೊಟ್ಟು ತಂದೆಯ ಜೊತೆ ಅವನನ್ನು ಕಳುಹಿಸಿದನು. ಅಯ್ಯೋ ಸಾಕ್ಷಿ, ನೀವು ಊಟ ಮಾಡಿಕೊಂಡು ಬಂದ್ರಾ ಎಂದು ಕೇಳುವುದನ್ನೇ ಮರೆತೆ. ಸಾರಿ ಕಣೆ ಎಂದಳು. ಮದುವೆ ಹುಡುಗಿ ನೀನು, ಬೇರೆ ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನಾವು ಆಂದಿವೆ ಬರುವಾಗ್ಲೇ ಊಟ ಮಾಡಿಕೊಂಡು ಬಂದೆವು. ಈಗ ಮಲಗಿ ಚೆನ್ನಾಗಿ ನಿದ್ರೆ ಮಾಡು, ಬೆಳಿಗ್ಗೆ ಮತ್ತೆ ಬೇಗ ಏಳ್ಬೇಕು ಎಂದಳು. ಹೌದು ಸಾಕ್ಷಿ, 2 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲ. ಬ್ಯೂಟಿಷಿಯನ್ ಬೆಳಿಗ್ಗೆ ಬೇಗ ಬರ್ತಾರಂತೆ, ಅಷ್ಟರಲ್ಲಿ ನಾನು ಎದ್ದು ಸ್ನಾನ ಮಾಡ್ಬೇಕು ಎಂದು ಹೇಳುತ್ತಲೇ ಸಾಕ್ಷಿಯನ್ನು ಅವಳ ಕೋಣೆ ಒಳಗೆ ಕರೆದುಕೊಂಡು ಹೋದಳು ನಯನ. ಮಲಗಬೇಕು ಎಂದುಕೊಂಡರೂ ಕೂಡ ಸಾಕ್ಷಿಯ ಜೊತೆ ಸ್ವಲ್ಪ ಸಮಯ ಮಾತನಾಡಿದವಳು ಇಬ್ಬರು ಮಲಗಿದರು. ಈಗ ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ನಿದ್ರೆ ಮಾಡುತ್ತಿರುವ ಸಾಕ್ಷಿಗೆ ನಾಳೆ ಒಂದು ಮಹತ್ತರವಾದ ದಿನ ಎಂದು ತಿಳಿದಿಲ್ಲ. ಮುಂದುವರಿಯುವುದು. ಧನ್ಯವಾದಗಳು.